ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಿಮ್ಮಿ ಊಸೋ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಾನೊಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ನಮ್ಮ ಜಿಮ್ಮಿ ಊಸೋ ಅವ್ರನ್ನ ನೋಡ್ತಾ ಇದ್ರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಯಾಕಂದ್ರೆ ನಮ್ಮ ಜೇ ಊಸೋ ಅವರಿಗೆ ಇಷ್ಟೊಂದು ಅಚೀವ್ಮೆಂಟ್ಸ್ಗಳು ಸಿಗ್ತಾ ಇದೆ, ಬಟ್ ನಮ್ಮ ಜಿಮ್ಮಿ ಊಸೋ ಅವರು ಖಾಲಿ ಕೂತಿದ್ದಾರಲ್ಲ. ನಮ್ಮ ಜೇ ಊಸೋ ಅವರು ಈಗಾಗಲೇ ಸಿಂಗಲ್ ಸೂಪರ್ ಸ್ಟಾರ್ ಆಗಿ ಒಂದು ಬಿಗ್ ನೇಮ್ನ ಮಾಡಿದ್ದಾರೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ನು ಕೂಡ ಗೆದ್ದಿದ್ದಾರೆ. ಅಂಡ್ ಈಗ ರಾಯಲ್ ರಂಬಲ್ನ ಗೆದ್ದು ರಸಲ್ ಮೇನಿಯಾದಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಬಟ್ ನಮ್ಮ ಜಿಮ್ಮಿ ಊಸೋಗೆ ಏನು ಕೂಡ ಸಿಗ್ತಾ ಇಲ್ವಲ್ಲ, ಯಾಕೆ ಡಬ್ಲ್ಯೂ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದೆ. ಬಟ್ ಡಬ್ಲ್ಯೂ ಅವರು ಈಗಾಗಲೇ ನಮ್ಮ ಜಿಮ್ಮಿ ಊಸೋ ಅವ್ರಿಗೂ ಕೂಡ ಒಂದು ಚಾಂಪಿಯನ್ಶಿಪ್ ನ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸ್ಮ್ಯಾಕ್ ಡೌನ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಎಂಟ್ರಿ ಆಗೋದಕ್ಕಿಂತ ಮುಂಚೆ ಅವರ ಹಿಂದಗಡೆ ನಮಗೆ ಶಿನ್ಸ್ಗೆ ನಾಕಾಮುರಾ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಸೊ ಡಬ್ಲ್ಯೂ ಅವರು ಟೀಸ್ ಮಾಡ್ತಾ ಇದ್ದಾರೆ. ಅಂಡ್ ಪ್ರಾಬಬ್ಲಿ ರಸಲ್ ಮೇನಿಯಾದಲ್ಲಿ ನಮಗೆ ಜಿಮ್ಮಿ ಊಸೋ ಹಾಗೆ ನಾಕಾಮುರಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಅಥವಾ ಒಂದು ಮಲ್ಟಿ ಪರ್ಸನ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ. ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಫೈನಲಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ಕೋಬಹುದು. ಅಂಡ್ ಆ ಕಡೆ ನಮ್ಮ ಜೇ ಊಸೋ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದು ತನ್ನ ಕರಿಯರ್ ನ ಮೊದಲ ಸಿಂಗಲ್ ಚಾಂಪಿಯನ್ಶಿಪ್ ನ ಗೆದ್ದಂಗೆ ರಸಲ್ ಮೇನಿಯಾದಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ದು ತನ್ನ ಕರಿಯರ್ ನ ಮೊದಲ ಸಿಂಗಲ್ಸ್ ಚಾಂಪಿಯನ್ಶಿಪ್ ನ ಗೆಲ್ಬಹುದು. ಈ ರೀತಿ ಏನಾದರೂ ಆದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಗೈಸ್. ಅಂಡ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಅದೇ ರಸಲ್ ಮೇನಿಯಾದಲ್ಲಿ ಏನಾದರೂ ನಮ್ಮ ಜೇ ಊಸೋ ಅವರು ಕೂಡ ಮೇನ್ ಚಾಂಪಿಯನ್ಶಿಪ್ ನ ಗೆದ್ರೆ ಇಬ್ರು ಕೂಡ ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಸ್ ಆಗಿ ಹೊರಗಡೆ ಬರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಿಕ್ಕಿ ಬೆಲ್ಲಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ನಿಕ್ಕಿ ಬೆಲ್ಲಾ ಅವರ ರಿಟರ್ನ್ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಈಗ ಆದಷ್ಟು ಬೇಗ ನಮಗೆ ಬ್ರೀ ಬೆಲ್ಲಾ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ರೀಸೆಂಟ್ ಆಗಿ ಈ ಒಂದು ವಿಚಾರನ ನಮ್ಮ ನಿಕ್ಕಿ ಬೆಲ್ಲಾ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಕೆಲವೊಂದಷ್ಟು ವಾರಗಳಲ್ಲಿ ಬ್ರೀ ಬೆಲ್ಲಾ ಅವರು ಕೂಡ ನನ್ನ ಪಕ್ಕದಲ್ಲಿ ಇರ್ತಾರೆ ಅಂತ. ಸೊ ಬೆಲ್ಲಾ ಟ್ವಿನ್ಸ್ ಗಳು ನಮಗೆ ಡಬ್ಲ್ಯೂ ಅಲ್ಲಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾರೆ. ರೀಸೆಂಟ್ ಆಗಿ ಇವರು ಮಾಡ್ಕೊಂಡಂತಹ ಕಾಂಟ್ರವರ್ಸಿನ ನೋಡಿ ನಾನು ಫ್ಯೂಚರ್ ಅಲ್ಲಿ ಇವರು ಡಬ್ಲ್ಯೂಗೆ ಬರೋದೇ ಇಲ್ವೇನೋ ಅನ್ಕೊಂಡಿದ್ದೆ. ರಾ XXX ಅಲ್ಲಿ ಇವರಿಬ್ರು ಕೂಡ ಬುಕ್ ಆಗ್ಲಿಲ್ಲ ಅಂತ ಇನ್ಸ್ಟಾಗ್ರಾಮ್ಗೆ ಲೈವ್ ಗೆ ಬಂದು ಸಿಕ್ಕಾಪಟ್ಟೆ ಡಬ್ಲ್ಯೂ ಬಗ್ಗೆ ಮಾತುಕತೆಗಳನ್ನ ಆಡಿದ್ರು. ಅಂಡ್ ಈಗ ಇವರಿಬ್ರು ಕೂಡ ಎಷ್ಟೇ ಮಾತಾಡಿದ್ರು ಕೂಡ ಆರಾಮಾಗಿ ಡಬ್ಲ್ಯೂಗೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಮಂತಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಸಮಂತಾ ಅವರು ಡಬ್ಲ್ಯೂಗೆ ಆಸ್ ಎ ರೆಸ್ಲರ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು. ಇದಾದ್ಮೇಲೆ ಡಬ್ಲ್ಯೂ ಅವರು ಅವ್ರನ್ನ ರಿಂಗ್ ಅನೌನ್ಸರ್ ಆಗಿ ಮಾಡಿದ್ರು. ಅಂಡ್ ರಿಂಗ್ ಅನೌನ್ಸರ್ ಆಗಿ ನಮ್ಮ ಸಮಂತಾ ಅವರು ಡಬ್ಲ್ಯೂ ಕಂಪನಿಯಲ್ಲಿ ತುಂಬಾನೇ ದೊಡ್ಡ ನೇಮ್ ನ ಮಾಡಿದ್ರು. ಅಂಡ್ ಇನ್ನು ಕೂಡ ನೇಮ್ ನ ಮಾಡ್ತಾರೆ ಅನ್ನೋಷ್ಟರಲ್ಲಿ ಅವರು ಸಡನ್ ಆಗಿ ತನ್ನ ಕಾಂಟ್ರಾಕ್ಟ್ ನ ಮುಗಿಸ್ಕೊಂಡು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋದ್ರು. ನಿಜವಾಗ್ಲೂ ಆ ಒಂದು ಮೂಮೆಂಟ್ ಎಲ್ಲರಿಗೂ ಕೂಡ ಶಾಕ್ ಆಗಿತ್ತು. ನಾನೇ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೆ. ಅಂಡ್ ಅದಾದ್ಮೇಲೆ ಅವರು ಡಬ್ಲ್ಯೂ ಇಂದ ಹೊರಗಡೆ ಬಂದು ಇಂಟರ್ವ್ಯೂ ಅಲ್ಲಿ ಡಬ್ಲ್ಯೂ ಬಗ್ಗೆನೇ ಮಾತಾಡೋದಕ್ಕೆ ಶುರು ಮಾಡ್ಬಿಟ್ರು. ಡಬ್ಲ್ಯೂ ಅವರು ನನಗೆ ಚೆನ್ನಾಗಿ ಬುಕಿಂಗ್ ನ ಕೊಡ್ತಾ ಇರಲಿಲ್ಲ, ನಾನು ಆಸ್ ಎ ರೆಸ್ಲರ್ ಕಂಪೀಟ್ ಮಾಡಬೇಕು ಅಂತ ಇದ್ದೆ, ಆಸ್ ಎ ಮ್ಯಾನೇಜರ್ ಡಬ್ಲ್ಯೂ ಅಲ್ಲಿ ಕಂಪೀಟ್ ಮಾಡಬೇಕು ಅಂತ ಇದ್ದೆ. ಬಟ್ ಡಬ್ಲ್ಯೂ ಅವರು ನನ್ನ ರಿಂಗ್ ಅನೌನ್ಸರ್ ಆಗಿ ಮಾತ್ರ ಮಾಡಿದ್ರು. ಅದಕ್ಕೋಸ್ಕರ ನನಗೆ ಅಲ್ಲಿ ಬೆಳವಣಿಗೆ ಇಲ್ವೇನೋ ಅನ್ಕೊಂಡು ನಾನು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಬಂದೆ ಅಂತ ನಮ್ಮ ಸಮಂತಾ ಅವರು ತುಂಬಾ ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದಾರೆ. ಅಂಡ್ ಈಗ ಮತ್ತೊಮ್ಮೆ ನಮ್ಮ ಸಮಂತಾ ಅವರು ತನ್ನ ಹಾಗೆ ಡಬ್ಲ್ಯೂ ರಿಟರ್ನ್ ಬಗ್ಗೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ಡಬ್ಲ್ಯೂ ಕಂಪನಿಗೆ ನಾನು ರೆಸ್ಲರ್ ಆಗಿ ಯಾವ ರೀತಿ ಬಂದು ಯಾವ ರೀತಿ ಹೊರಗಡೆ ಹೋದ್ನೋ, ಸೊ ನಾನು ಮತ್ತೊಮ್ಮೆ ಅದೇ ರೀತಿ ರೆಸ್ಲರ್ ಆಗಿ ರಿಟರ್ನ್ ಆಗಿ ನನ್ನ ಒಂದು ಸ್ಟೋರಿನ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ, ಫಿನಿಶ್ ಮಾಡಲಿಲ್ಲ ಅಂದ್ರೆ ನನ್ನ ಕತೆಗೆ ಮುಕ್ತಾಯನೇ ಸಿಗೋದಿಲ್ಲ ಅಂತ ನಮ್ಮ ಸಮಂತಾ ಅವರು ತಿಳಿಸಿದ್ದಾರೆ. ಸೊ ಮತ್ತೊಮ್ಮೆ ಟೀಸ್ ಮಾಡ್ತಾ ಇದ್ದಾರೆ ಡಬ್ಲ್ಯೂಗೆ ನಾನು ಬರ್ತೀನಿ ಅಂತ. ಗೊತ್ತಿಲ್ಲ ಇವರು ಯಾವಾಗ ಬರ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸೀನಾ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜಾನ್ ಸೀನಾ ಅವರು ತನ್ನ ರಿಟೈರ್ಮೆಂಟ್ ಟೂರ್ ನ ಅನೌನ್ಸ್ ಮಾಡಿದಾಗ ನಾನು ನಿಮಗೆ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ, ಪ್ರಾಬಬ್ಲಿ ಡಬ್ಲ್ಯೂ ಅವರು ನಮ್ಮ ಜಾನ್ ಸೀನಾ ಅವರಿಗೋಸ್ಕರನೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ತರಬಹುದು. ಅಂಡ್ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ನಮ್ಮ ಜಾನ್ ಸೀನಾ ಅವರಿಗೋಸ್ಕರನೇ ಡೆಡಿಕೇಟ್ ಮಾಡಿ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಜಾನ್ ಸೀನಾ ಅವರು ಕಂಪೀಟ್ ಮಾಡಿ ಡಬ್ಲ್ಯೂ ಕಂಪನಿಗೆ ಗುಡ್ ಬೈ ನ ಹೇಳ್ಬಹುದು ಆಸ್ ಎ ರೆಸ್ಲರ್ ಅಂತ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಈಗ ಇದ್ರ ಬಗ್ಗೆ ಮತ್ತೊಮ್ಮೆ ಅಪ್ಡೇಟ್ ಬಂದಿದೆ. ಅಷ್ಟೇ ಅಲ್ಲ ಗಾಯ್ಸ್, ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಹೆಸರು ಕೂಡ ಈಗ ಲೀಕ್ ಆಗ್ತಾ ಇದೆ. ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಜಾನ್ ಸೀನಾ ಅವರಿಗೋಸ್ಕರ ಅವರ ಲಾಸ್ಟ್ ರಿಟೈರ್ಮೆಂಟ್ ಟೂರ್ ಅಲ್ಲಿ ಅಂದ್ರೆ ಲಾಸ್ಟ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ರೂತ್ಲೆಸ್ ಅಗ್ರೆಷನ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡು ಬರ್ತಾರಂತೆ. ಅಂದ್ರೆ 2025 ಡಿಸೆಂಬರ್ ತಿಂಗಳಲ್ಲಿ ಕಡೆಯ ತಿಂಗಳಲ್ಲಿ ನಮ್ಮ ಜಾನ್ ಸೀನಾ ಅವ್ರನ್ನ ರಿಟೈರ್ಮೆಂಟ್ ಮಾಡೋದಕ್ಕೆ ಡಬ್ಲ್ಯೂ ಅವರು ರೂತ್ಲೆಸ್ ಅಗ್ರೆಷನ್ ಅನ್ನೋ ಒಂದು
ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡ್ ಬರ್ತಾರಂತೆ. ಸೊ ಡಿಸೆಂಬರ್ ತಿಂಗಳಲ್ಲಿ ರೂತ್ಲೆಸ್ ಅಗ್ರೆಷನ್ ಅನ್ನೋ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ ಡಬ್ಲ್ಯೂ ಇಂದ ರಿಟೈರ್ಡ್ ಆಗ್ತಾರೆ. ಈ ರೀತಿ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ರೂತ್ಲೆಸ್ ಅಗ್ರೆಷನ್ಗೂ ಹಾಗೆ ಜಾನ್ ಸಿನಾ ಅವ್ರಿಗೂ ಎಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಇದೆ ಅಂತ ನಿಮಗೆ ಗೊತ್ತಿರಬಹುದು. ನಮ್ಮ ಜಾನ್ ಸಿನಾ ಅವರು ಡಬ್ಲ್ಯೂ ಕಂಪನಿಗೆ ಡೆಬ್ಯೂ ಮಾಡಿ ತನ್ನ ಬಾಯಲ್ಲಿ ಹೇಳ್ದಂತಹ ಮೊದಲ ನೇಮು ರೂತ್ಲೆಸ್ ಅಗ್ರೆಷನ್. ಅಂಡ್ ಅದರಿಂದ ಅವರ ಮೈಕ್ ಸ್ಕಿಲ್ ಯಾವ ರೀತಿ ಇತ್ತು ಅಂತ ನಮ್ಮ ಕರ್ಟ್ ಆಂಗಲ್ ಅವ್ರಿಗೂ ಕೂಡ ಗೊತ್ತಾಯಿತು. ನನ್ನನ್ನ ಬೀಟ್ ಮಾಡುವಂಥ ಒಬ್ಬ ಮನುಷ್ಯ ಬಂದ ಅಂತ ನಮ್ಮ ಕರ್ಟ್ ಆಂಗಲ್ ಅವರು ಅಲ್ಲೇ ಸೋತೋದ್ರು ಅಂತಾನೆ ಹೇಳ್ಬೋದು. ಅಂಡ್ ಅದಾದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜಾನ್ ಸಿನಾ ಅವರ ಕರಿಯರ್ ಯಾವ ರೀತಿ ಇತ್ತು ನಿಮಗೆ ಗೊತ್ತಿರಬಹುದು. ಸೊ ಜಾನ್ ಸಿನಾ ಅವ್ರಿಗೋಸ್ಕರ ಡಬ್ಲ್ಯೂ ಅವರು ರೂತ್ಲೆಸ್ ಅಗ್ರೆಷನ್ ಪ್ರೀಮಿಯಂ ಲೈವ್ ಇವೆಂಟ್ ನ ತರ್ತಾ ಇದ್ದಾರೆ ಡಿಸೆಂಬರ್ ತಿಂಗಳಲ್ಲಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಗೈಸ್, ನಾಳೆಯ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ವಿಚಾರ ನೋಡೋದಕ್ಕೆ ಸಿಗಬಹುದು. ಅನ್ಎಕ್ಸ್ಪೆಕ್ಟೆಡ್ ವಿಚಾರ ಏನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾಳೆ ಸ್ಮ್ಯಾಕ್ ಡೌನ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ರಾಯಲ್ ರಂಬಲ್ ಆದ್ಮೇಲೆ ಬರ್ತಿರ್ತಕ್ಕಂತಹ ಮೊದಲ ಸ್ಮ್ಯಾಕ್ ಡೌನ್ ಡಬ್ಲ್ಯೂ ಅವರು ಇಂಟ್ರೆಸ್ಟಿಂಗ್ ಆಗಿ ಪ್ಲಾನ್ ಮಾಡಿದ್ದಾರೆ. ಅಂಡ್ ಅದೇ ರೀತಿ ಇಂಟ್ರೆಸ್ಟಿಂಗ್ಲಿ ನಮ್ಮ ವಿಮೆನ್ಸ್ ರಾಯಲ್ ರಂಬಲ್ ವಿನ್ನರ್ ಆದಂತಹ ಶಾರ್ಲೆಟ್ ಫೈರ್ ಅವರು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇವರು ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಫೇಸ್ ಆಫ್ ಬರ್ತಾರೆ. ನೋಡೋಣ ಇನ್ನು ಸ್ಮ್ಯಾಕ್ ಡೌನ್ ನಲ್ಲಿ ಅವರು ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವ್ರಿಗೆ ಏನಾದ್ರು ಚಾಲೆಂಜ್ ಮಾಡ್ತಾರ ಅಂತ. ಇಷ್ಟೇ ಅಲ್ಲ, ನಮ್ಮ ಮೆನ್ಸ್ ರಾಯಲ್ ರಂಬಲ್ ವಿನ್ನರ್ ಜೇ ವೂಸೋ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಆಫ್ ಮಾಡ್ತಾ ಇದ್ದಾರೆ. ಕೋಡಿ ರೋಡ್ಸ್ ಅವರಿಗೆ ಚಾಲೆಂಜ್ ಮಾಡ್ತಾರೋ ಇಲ್ವೋ ಅನ್ನೋದನ್ನ ನಾವು ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡಬೇಕು. ಅಷ್ಟೇ ಅಲ್ಲ ಗಾಯ್ಸ್, ಪ್ರಾಬಬ್ಲಿ ಒಂದು ಟ್ವಿಸ್ಟ್ ಅನ್ನೋಂಗೆ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡೋ ವಿಚಾರ ನೋಡೋದಕ್ಕೆ ಸಿಗ್ಬಹುದು. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದು ಬರೀ ಸ್ಟೋರಿ ಅಷ್ಟೇ, 100% ಕನ್ಫರ್ಮ್ ಅಂತ ಹೇಳ್ತಾ ಇಲ್ಲ. ಫ್ಯಾನ್ಸ್ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಸ್ಟೋರಿ ಬರ್ತಾ ಇದೆ. ನಿಮಗೆ ಗೊತ್ತಿರಬಹುದು, ರಾಯಲ್ ರಂಬಲ್ ಅಲ್ಲಿ ಲ್ಯಾಡರ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ ನಮ್ಮ ಕೋಡಿ ರೋಡ್ಸ್ ಅವರು ಇಂಜುರಿ ಆಗಿದ್ದಾರೆ ಅಂತ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಅದು ರಿಯಲ್ ಇಂಜುರಿನೋ ಅಥವಾ ಸ್ಟೋರಿ ಲೈನ್ ಇಂಜುರಿನೋ ಇನ್ನೂ ಕೂಡ ಗೊತ್ತಿಲ್ಲ, ಬಟ್ ಇಂಜುರಿ ಆಗಿದ್ದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಸೊ ಈ ರೀತಿ ಡಬ್ಲ್ಯೂ ಅವರು ನಮ್ಮ ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಬಹುದು. ಅಂಡ್ ಇದರಿಂದ ಡಬ್ಲ್ಯೂ ಅವರು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಸೇಫ್ ಕೂಡ ಮಾಡಬಹುದು. ಯಾಕಪ್ಪ ಅಂದ್ರೆ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಆಸ್ ಎ ಬೇಬಿ ಫೇಸ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದಾರೆ. ಸೊ ಈಗ ಅವ್ರನ್ನ ಸೋಲಿಸಿ ನೆಕ್ಸ್ಟ್ ಯಾರು ಚಾಂಪಿಯನ್ ಆಗ್ತಾರೋ ಅದರಿಂದ ನಮ್ಮ ಕೋಡಿ ರೋಡ್ಸ್ ಅವರು ಸಿಕ್ಕಾಪಟ್ಟೆ ವೀಕ್ ಆಗ್ತಾರೆ. ಸೊ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಸೇಫ್ ಮಾಡೋದಕ್ಕೋಸ್ಕರ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಯಾವಾಗಲೂ ಕೂಡ ಸೋತೆ ಇಲ್ಲ ಅನ್ನೋ ರೀತಿ ತೋರಿಸೋದಕ್ಕೋಸ್ಕರ ಪ್ರಾಬಬ್ಲಿ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಬಹುದು ಅಂತ ಸ್ಟೋರೀಸ್ಗಳು ಬರ್ತಾ ಇದೆ. ಅಫ್ಕೋರ್ಸ್ ನನಗೂ ಕೂಡ ಗೊತ್ತು ಇದರ ಚಾನ್ಸಸ್ ಕಮ್ಮಿ ಇದೆ ಅಂತ. ಅಂಡ್ ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ. 2 days in bed initially but feeling good and ready for Memphis. Also since I got through it ladder in one piece I got to keep the best promise ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಸ್ಟೋರಿನ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದಾರೆ. ಅಂದ್ರೆ 2 ದಿನದಿಂದ ನಾನು ಬರೀ ಬೆಡ್ ಅಲ್ಲೇ ಮಲ್ಕೊಂಡು ಕಾಲನ ಕಳೆದಿದ್ದೀನಿ. ಯಾಕಂದ್ರೆ ರಾಯಲ್ ರಂಬಲ್ ಅಲ್ಲಿ ನನ್ನ ಸ್ಥಿತಿ ಆ ರೀತಿ ಆಗಿತ್ತು. ಬಟ್ ಈಗ ನಾನು ಚೆನ್ನಾಗಿದ್ದೀನಿ ಅಂಡ್ ಈಗ ನಾನು ರೆಡಿ ಆಗ್ಬೇಕಾಗಿದೆ. ನನ್ನ ಪ್ರಾಮಿಸ್ ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಸ್ಮ್ಯಾಕ್ ಡೌನ್ಗೆ ಬರ್ತಾ ಇದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದ್ದಾರೆ. ನೋಡೋಣ ಗಾಯ್ಸ್, ನಾಳೆ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಸ್ಮ್ಯಾಕ್ ಡೌನ್ ನಲ್ಲಿ ಏನ್ ಮಾಡ್ತಾರೆ ಅಂತ. ನಮ್ಮ ಜೇ ಉಸೋ ಹಾಗೆ ಕೋಡಿ ರೋಡ್ಸ್ ಅವರ ಈ ಒಂದು ಫೇಸ್ ಆಫ್ ನ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.